ಮೇಲ್ಮನೆ ಟಿಕೆಟ್ಗಾಗಿ ಕಾಂಗ್ರೆಸ್ನಲ್ಲಿ ನಿಲ್ತಾ ಇಲ್ಲ ಪೈಪೋಟಿ. 4 ಖಾಲಿ ಸ್ಥಾನಗಳ ಆಯ್ಕೆಗೆ ಪೈಪೋಟಿ ನಡೆದಿದೆ. 4 ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಿದ್ದಾರೆ ಸಿಎಂ ಹಾಗೂ ಡಿಸಿಎಂ. ಆದರೆ 4 ಆಯ್ಕೆ ಬಗ್ಗೆ ಹಲವರಿಂದ ಬೇರೆ ಬೇರೆ ರೀತಿಯಾಗಿ ದೂರುಗಳು ಸಲ್ಲಿಕೆ ಆಗಿದೆ. ಆಕ್ಷೇಪ ವ್ಯಕ್ತವಾಗ್ತಾ ಇದೆ, ಇವ್ರು ಬೇಡ ಅವ್ರು ಬೇಕು ಅಂತ. ಹೈಕಮಾಂಡ್ ನಾಯಕರಿಗೆ ದೂರುಗಳ ಮೇಲೆ ದೂರುಗಳು ಹೋಗಿವೆ. ಹೀಗಾಗಿ ಅವರನ್ನೇ ಆಯ್ಕೆಗೆ ಪರಿಗಣಿಸಿ ಅಂತ ಸಿಎಂ ಪಟ್ಟು ಹಿಡಿದಿದ್ದಾರೆ. ರಾಹುಲ್ ಗಾಂಧಿ ಭೇಟಿಗೆ ಮುಂದಾಗಿದ್ರು ಸಿಎಂ ಹಾಗೂ ಡಿಸಿಎಂ. ಆದರೆ ಇಲ್ಲಿವರೆಗೂ ಕೂಡ ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗೋದಕ್ಕೆ ಆಗ್ತಾ ಇಲ್ಲ. ಕಾರಣ ರಾಹುಲ್ ಗಾಂಧಿ ಅವರು ಬೇರೆ ಬೇರೆ ಎಲೆಕ್ಷನ್ಗೆ ಸಂಬಂಧಪಟ್ಟಂತೆ ಇರ್ಬೋದು, ಸಭೆ ಕಾರ್ಯಕ್ರಮಗಳಲ್ಲಿ ಪ್ರಚಾರಗಳಲ್ಲಿ ಭಾಗಿಯಾಗ್ತಿದ್ದಾರೆ. ಹೀಗಾಗಿ ಹಲವರಿಂದ ಹೈಕಮಾಂಡ್ ಮೇಲೆ ಟಿಕೆಟ್ಗಾಗಿ ಒತ್ತಡ ಬೀಳ್ತಾ ಇದೆ. ಆಯ್ಕೆ ಪೆಂಡಿಂಗ್ ಉಳ್ಕೊಂಡಿದೆ. ಹೀಗಾಗಿ ಒತ್ತಡ ತರ್ತಾ ಇದ್ದಾರೆ ಆಕಾಂಕ್ಷಿಗಳು. ಇರೋ ಸ್ಥಾನ 4, ಆದರೆ 25ರಿಂದ 26 ಜನ ಆಕಾಂಕ್ಷಿಗಳಿದ್ದಾರೆ. ಈಗಾಗಲೇ 4 ಹೆಸರನ್ನ ಇರುವಂಥ ಪಟ್ಟಿಯನ್ನು ಕೂಡ ಸಿಎಂ ಡಿಸಿಎಂ ತಯಾರಿ ಮಾಡಿಕೊಂಡಿದ್ದಾರೆ. ಹೈಕಮಾಂಡ್ಗೆ ಪಟ್ಟಿ ಹೋಗಿತ್ತು, ಹೈಕಮಾಂಡ್ ಕಡೆಯಿಂದ ರಿಜೆಕ್ಟ್ ಆಗಿತ್ತು. ಅದರಲ್ಲಿ 3 ಜನರ ಹೆಸರನ್ನು ಬದಲಾವಣೆ ಮಾಡಬೇಕು ಅಂದಿದ್ರು. ಹಾಗೂ ಸಿಎಂ ಅದೇ ಪಟ್ಟಿ ಗ್ರೀನ್ ಸಿಗ್ನಲ್ ಸಿಗ್ಲಿ ಅಂತ ಕಾಯ್ತಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಶಿವಕುಮಾರ್. ಈಗಾಗಲೇ ಈ ಒಂದು ಪರಿಷತ್ಗೆ ಆಯ್ಕೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ಜಟಾಪಟಿ ನಡೀತಾ ಇದೆ. ಒಬ್ಬೊಬ್ರು ಮೂಲಕ ಲಾಬಿ ನಡೆಸ್ತಾ ಇದ್ದಾರೆ. ಪಟ್ಟಿ ಫೈನಲ್ ಆಗುವಂತೆ ಕಾಣಿಸ್ತಾನೆ ಇಲ್ಲ. ಸೌಖ್ಯ 4 ವಿಧಾನ ಪರಿಷತ್ ಸ್ಥಾನಗಳಿಗೆ ಈಗ ನೇಮಕ ಆಗ್ಬೇಕಾಗಿದೆ. ಈಗಾಗಲೇ 4 ಫೈನಲ್ ಮಾಡಲಾಗಿತ್ತು. ಮುಖ್ಯಮಂತ್ರಿಗಳು ಅದೇ ಪಟ್ಟಿಗೆ ಅಂಕಿತವನ್ನ ಹಾಕಿಸ್ಕೊಳ್ಬೇಕು ಅಂತೇಳಿ ದೆಹಲಿಗೆ ತೆರಳಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಜೊತೆ ಚರ್ಚೆಯನ್ನ ಮಾಡಿದ್ರು. ನಂತರ ರಾಹುಲ್ ಗಾಂಧಿ ಅವರ ಜೊತೆ ಕೂಡ ಹಿಂದೆ ಚರ್ಚೆಯನ್ನ ಮಾಡಿದ್ರು. ಆದ್ರೆ ಪಟ್ಟಿ ಮತ್ತೊಮ್ಮೆ ನೀವು ಪರಿಶೀಲನೆ ಮಾಡಬೇಕು ಅನ್ನುವಂತಹ ಸೂಚನೆ ರಾಹುಲ್ ಗಾಂಧಿ ಅವರ ಕಡೆಯಿಂದ ಬಂತು. ಕಾರಣ ಹಲವು ನಾಯಕರು ಇದರ ವಿರುದ್ಧವಾಗಿ ಆರೋಪಗಳನ್ನ ಮಾಡಿದ್ರು. ಅಂದ್ರೆ ಏನು 4 ಜನ ಅಭ್ಯರ್ಥಿಗಳನ್ನ ಎಲೆಕ್ಟ್ ಮಾಡಿದ್ರು, ಆ ಅಭ್ಯರ್ಥಿಗಳ ಆಯ್ಕೆಗೆ ಸಂಬಂಧಪಟ್ಟಂತೆ ಕೆಲವೊಂದಷ್ಟು ಆಕ್ಷೇಪಣೆಗಳನ್ನ ವ್ಯಕ್ತಪಡಿಸಿ ಹೈಕಮಾಂಡ್ ನಾಯಕರಿಗೆ ದೂರುಗಳನ್ನ ಕೊಟ್ಟಿದ್ರು. ಆ ಕಾರಣಕ್ಕೆ ಪಟ್ಟಿಯನ್ನ ಪೆಂಡಿಂಗ್ ಇಡಲಾಗಿದೆ ಇಲ್ಲಿಯವರೆಗೂ ಕೂಡ. ಮತ್ತೊಮ್ಮೆ ಮೊನ್ನೆ ದೆಹಲಿಗೆ ಮುಖ್ಯಮಂತ್ರಿಗಳು ತೆರಳಿದ್ರು. ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿ ಅದಕ್ಕೆ ಒಪ್ಪಿಗೆಯನ್ನ ಪಡಿಬೇಕು ಅನ್ನುವಂತ ಪ್ರಯತ್ನವನ್ನ ಮಾಡಿದ್ರು. ಆದ್ರೆ ರಾಹುಲ್ ಗಾಂಧಿ ಅವರು ಭೇಟಿಗೆ ಅವಕಾಶವನ್ನ ಕೊಡ್ಲಿಲ್ಲ. ಭೇಟಿಗೆ ಸಮಯ ಸಿಗದೆ ಮತ್ತೆ ಸಿಎಂ ಡಿಸಿಎಂ ಇಬ್ಬರು ಕೂಡ ವಾಪಸ್ ಆಗಿದ್ರು. ಇದೀಗ ಮತ್ತೆ 30ರಂದು ದೆಹಲಿಗೆ ತೆರಳುತ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿ ಅದಕ್ಕೆ ಒಪ್ಪಿಗೆಯನ್ನ ಪಡಿಬೇಕು ಅನ್ನುವಂತ ನಿರ್ಧಾರವನ್ನ ಮುಖ್ಯಮಂತ್ರಿಗಳು ಡಿಸಿಎಂ ಮಾಡಿದ್ದಾರೆ. ಅದರ ಮಧ್ಯೆ ಈಗ ಸಾಕಷ್ಟು ಜನ ಆಕಾಂಕ್ಷಿಗಳು ಏನ್ ಟಿಕೆಟ್ ಮೇಲೆ ಬೇಡಿಕೆಯನ್ನ ಇಟ್ಟು ಈಗಾಗಲೇ ಹಲವು ನಾಯಕರನ್ನ ಭೇಟಿ ಮಾಡ್ತಾ ಇದ್ದಾರೆ. ಹೈಕಮಾಂಡ್ ಮೇಲೆ ಒತ್ತಡವನ್ನ ತರುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಮಾಜಿ ಸಭಾಪತಿ ವಿ.ಆರ್. ಸುದರ್ಶನ್, ಬಿ.ಎಲ್. ಶಂಕರ್ ಹಾಗೆ ಎಚ್.ಎಂ. ರೇವಣ್ಣ, ಮಾಜಿ ಸಂಸದ ವಿ.ಎಸ್. ಉಗ್ರಪ್ಪ ಅವರು ತೀವ್ರವಾಗಿ ಲಾಬಿಯನ್ನ ಮಾಡ್ತಾ ಇದ್ದಾರೆ. ಇಬ್ಬರ ಹೆಸರನ್ನ ಬಹುತೇಕವಾಗಿ 4 ಪಟ್ಟಿಯಲ್ಲಿ ಇಬ್ಬರ ಹೆಸರನ್ನ ಕೈ ಬಿಡಬಹುದು, ಬೇರೆಯವರಿಗೆ ಅವಕಾಶವನ್ನ ಮಾಡಿಕೊಡ್ತಾರೆ ಅನ್ನುವಂತ ಕಾರಣಕ್ಕೆ ಈ ಡಿಮ್ಯಾಂಡ್ ಶುರುವಾಗಿದೆ. ಅದರಲ್ಲಿ ಕೆಪಿಸಿಸಿ ವಕ್ತಾರರಾಗಿರುವಂತಹ ನಟರಾಜ್ ಗೌಡ, ಅನಿಲ್ ಕುಮಾರ್ ಹಾಗೆ ಐಶ್ವರ್ಯ ಮಹದೇವ್ ಜೊತೆಗೆ ಸ್ವಾತಿ ಚಂದ್ರಶೇಖರ್ ಅವರ ಪ್ರಯತ್ನ ಕೂಡ ಈಗ ಮುಂದುವರೆದಿದೆ. ಈಗಾಗಲೇ 4 ಜನ ಸುರ್ಜೇವಾಲಾ ಅವರನ್ನ ಭೇಟಿ ಮಾಡಿದ್ದಾರೆ, ವೇಣುಗೋಪಾಲ್ ಅವರನ್ನ ಭೇಟಿ ಮಾಡಿದ್ದಾರೆ. ಮುಖ್ಯಮಂತ್ರಿಗಳು ಡಿಸಿಎಂ ಅವರನ್ನ ಭೇಟಿ ಮಾಡಿ ನಮ್ಗೆ ಟಿಕೆಟ್ ಅನ್ನ ಕೊಡ್ಬೇಕು ಅನ್ನುವಂತ ಬಲವಾದಂತ ಡಿಮ್ಯಾಂಡ್ ಅನ್ನ ಮಾಡಿದ್ದಾರೆ. ಥ್ಯಾಂಕ್ ಯು ಶಿವು ಡೀಟೇಲ್ಸ್ಗೆ.